KEA ಕ್ವಶನ್ ಪೇಪರ್ ಇಂದು ನಡೆದಂತಹ ಗ್ರೂಪ್ ಬಿ ಆಫೀಸರ್ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಇಲಾಖೆಯ ಪ್ರಶ್ನೆ ಪತ್ರಿಕೆ ಇದು. ಓಕೆ, ಇದು ನಿವೇದಿತಾ ಅವರ ಹೋಮ್ವರ್ಕ್. ಇದು 9ನೇ ಬ್ಯಾಚಿನ ವಿದ್ಯಾರ್ಥಿಯ ಹೋಮ್ವರ್ಕು. ಓಕೆ, ಸೊ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಇರಾಕ್ ಬಗ್ಗೆ. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಇರಾನ್ ಬಗ್ಗೆ. ಇರಾನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಓಕೆ, ಇರಾನ್ನ ಮ್ಯಾಪ್ ವರ್ಕ್ ಮಾಡಿದ್ದಾರೆ. ಸೊ ಮ್ಯಾಪ್ ವರ್ಕ್ ಇಲ್ದಂಗೆ ಏನು ಕೆಲಸ ನಡೆಯಲ್ಲ. ನೋಡಿ, ಇರಾನ್ ಕುರಿತು KEA CAPF UPSC SSC. ನಾನು ಅದಕ್ಕೆ ಪದೇ 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 ಹೇಳ್ತಾ ಇದ್ದೀನಿ, ಕ್ವಶನ್ ಪೇಪರಿಂದನೇ ಕ್ವಶನ್ ಪೇಪರ್ ಬರುತ್ತೆ ಕಣಯ್ಯ, ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತೀನಿ. ಕೇಳಲ್ಲ ನಮ್ಮ ಹುಡುಗರು. ಓಕೆ, ಎಸ್, ನೋಡಿ, ಮೋಸ್ಟ್ ಇಂಪಾರ್ಟೆಂಟು, ಇತ್ತೀಚೆಗೆ ಕೇಂದ್ರ ಬಜೆಟ್ 2026-27ರಲ್ಲಿ ಬಯೋಫಾರ್ಮಾ ಶಕ್ತಿ ಯೋಜನೆಯನ್ನು ಘೋಷಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಸರ್, ಸ್ಕೀಮ್ಸ್ ಇನ್ ನ್ಯೂಸ್ ಅಂತೇಳಿ ತುಂಬ ಬರ್ತವೆ ಸ್ಕೀಮ್ಸು. ಓಕೆ, ನಾನು ಮ್ಯಾಗ್ಝಿನ್ಸಲ್ಲಿ, ಪೇಪರ್ಸಲ್ಲಿ, ಎಕನಾಮಿಕ್ ಸರ್ವೆ, ಬಡ್ಜೆಟಲ್ಲಿ ಪ್ರತಿ ಬಾರಿ ಹೇಳ್ತಿರ್ತೀನಿ, ರೀಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿನ ಸ್ಟೂಡೆಂಟ್ ಬರೆದಿದ್ದಾರೆ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಮ್ಯಾಗ್ಝಿನಲ್ಲಿ. ಐ ಹ್ಯಾವ್ ಟೋಲ್ಡ್ ವೆರಿ ಕ್ಲಿಯರ್ಲಿ ಇಂಪಾರ್ಟೆಂಟ್ ಅಂತ ಬರ್ಕೊಂಡಿದ್ದಾರೆ. ಓಕೆ, ಭಾರತವನ್ನು ವಿಶ್ವದ ಪ್ರಮುಖ ಜೈವಿಕ ಉತ್ಪಾದನಾ ಕೇಂದ್ರವನ್ನಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ಕೇಂದ್ರ ಹಣಕಾಸು ಸಚಿವರು ಬಯೋಫಾರ್ಮಾ ಶಕ್ತಿಯನ್ನು ಯೋಜನೆಯನ್ನು ಘೋಷಿಸಿದ್ದಾರೆ. ಸೊ ಇದನ್ನು ಇವರು ನಾನು ಪ್ರತಿ ತಿಂಗಳು ಮ್ಯಾಗ್ಝಿನು, ಓಕೆ, ಇಂಪಾರ್ಟೆಂಟ್ ಮ್ಯಾಗ್ಝಿನ್ಸ್ ಕರ್ನಾಟಕದ ಯಾವುದೇ ಎಲ್ಲ ಮ್ಯಾಗ್ಝಿನ್ ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಲ್ಲ, ಅದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಇದು ಇಂಪಾರ್ಟೆಂಟು, ಇದು ಹೈ ಯೀಲ್ಡಿಂಗ್ ಟಾಪಿಕ್ಕು. ಓಕೆ, ನಾನು ಪ್ರತಿ ಬಾರಿ ಹೇಳ್ತೀನಿ 30-40 ಪೇಜ್ ಓದಬೇಕು. ಜಾಸ್ತಿ ಓದಿದರೆ ದೆನ್ ಯು ಆರ್ ಇನ್ ಎ ಡಿಫಿಕಲ್ಟಿ ಪೊಸಿಷನ್. ಓಕೆ, ನೋಡಿ, ಯಾವಾಗಲೂ ರೂಲ್ಸ್ ಒಂದೇ, ಎನಿಥಿಂಗ್ ರಿಲೇಟೆಡ್ ಟು ದಿ ಬಯಾಲಜಿ ಆಲ್ವೇಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇಲ್ಲಿ ಬರೆದಿದ್ದಾರೆ ಇವರು ನೋಡಿ. ಓಕೆ, ನಾನು ಅದನ್ನು ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತೀನಿ, ಬಯೋಫ್ಯೂಯಲ್ಸ್, ಬಯೋ ಎನರ್ಜಿ, ಬಯೋಡೀಸೆಲ್. ಓಕೆ, ಸೊ ಬಯೋ ರೆಮಿಡಿಯೇಷನ್, ಬಯೋಫಾರ್ಮಸ್ಯೂಟಿಕಲ್ಸ್. ನೋಡಿ, ಬಯೋಫಾರ್ಮಸ್ಯೂಟಿಕಲ್ಸ್ ಬಗ್ಗೆ PYQ 2026ರಲ್ಲಿ ಕ್ವಶನ್ಸ್ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ಓಕೆ, ನಂತರದಲ್ಲಿ ಸರ್ ನಾವು ನೀವೇನು ಹೇಳಿದ್ರಿ HVT ಅಂತ ಹೇಳಿದ್ರಿ, ಇಷ್ಟು ಇನ್ಡೆಪ್ತಾಗಿ ಓದಬೇಕಾ ಅಂತ ಹೇಳಿದ್ರೆ, ಎಸ್, HVT ಅಂತ ಹೇಳಿದ್ರೆ ಇನ್ಡೆಪ್ತಾಗಿ ಓದಬೇಕು. ಕೆಲವೊಂದಿಷ್ಟು ಓದಿದ ಮೇಲೆ ಇಲ್ಲಿ ಕೊಟ್ಟರೆ ಕೆಲವೊಂದು ಪಾಯಿಂಟ್ಸ್ ನಾವು ಕವರ್ ಮಾಡಿರಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಒಂದು ರೂಲ್ಸ್ ಹೇಳ್ತೀನಿ. ಫಸ್ಟು 1, 2, 3, 4 4 ಸ್ಟೇಟ್ಮೆಂಟ್ ಇದ್ದಾವೆ. 4 ಸ್ಟೇಟ್ಮೆಂಟು ಅಥವಾ 5 ಸ್ಟೇಟ್ಮೆಂಟು ಕೊಟ್ಟಾಗ ಬಹುತೇಕವಾಗಿ ಎಲ್ಲವೂ ಕರೆಕ್ಟ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಇದು ರೂಲ್ಸ್, ಶಾಂತಪ್ಪ ಸರ್ ರೂಲ್ಸ್, ಬರೆದಿಟ್ಕೊಳ್ರಿ ರೀ, ಸುಮ್ಮನೆ ಕತೆ ಕೇಳೋದಲ್ಲ, ಇದು ಕತೆ ಅಲ್ಲ ಇದು. ಓಕೆ, ಇದು ಜೀವನ. ನೋಡಿ, ಇಲ್ಲೊಂದು ಅಬ್ಸರ್ವ್ ಮಾಡಿ, ಟರ್ಕಿ ABCDE ಅಂದರೆ 5 ಇದ್ದಾವೆ, 5ಕ್ಕೆ 5 ಆಪ್ಷನ್ ರೈಟ್ ಇಲ್ಲ. UPSಗೆ ಅಪ್ಲಿಕೇಬಲ್ ಆಗುತ್ತೆ, KPSಸಿಗೆ ಅಪ್ಲಿಕೇಬಲ್ ಆಗುತ್ತೆ, KEಗೆ ಅಪ್ಲಿಕೇಬಲ್ ಆಗುತ್ತೆ. ಯಾವಾಗಲೂ 4-5 ಸ್ಟೇಟ್ಮೆಂಟ್ ಕೊಟ್ಟಾಗ ಅದು ಎಲ್ಲ ಸ್ಟೇಟ್ಮೆಂಟು ರೈಟ್ ಇರೋಕ್ಕೆ ಸಾಧ್ಯವಿಲ್ಲ. ಮೇಲಿನ ಎಲ್ಲವೂ ಸರಿಯಾಗಿದೆ, ಹೋಯ್ತು. ಓಕೆ, ಇದು ಎಕ್ಸ್ಟ್ರೀಮ್, ಒಂದೇ ಹೇಳಿಕೆ ಸರಿ, ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್, ಎಕ್ಸ್ಟ್ರೀಮ್ ಆಪ್ಷನ್ಸ್ ಯಾವತ್ತೂ ರೈಟ್ ಆಗಿ ಸಾಧ್ಯವೇ ಇಲ್ಲ. ಯು ಗಾಟ್ ಇಟ್? ನೋಡಿ, ಸ್ಟೇಟ್ಮೆಂಟ್ ತುಂಬ ಜನರಲಿಸ್ಟಿಕ್ ಆಗಿದ್ದಾಗ ನಾವು ರೈಟ್ ಅಂತ ಅಂದ್ಕೋಬೇಕು. ಸ್ಟೇಟ್ಮೆಂಟು ಜನರಲಿಸ್ಟಿಕ್ ಆಗಿದ್ದಾಗ ವಿ ಶುಡ್ ಗೋ ಹೆಡ್. ಓಕೆ, ಸೊ ಬಯೋಫಾರ್ಮಾ ಮತ್ತು ಜೈವಿಕ ಔಷಧಿಗಳನ್ನು ದೇಶದ ಆರೋಗ್ಯ ಸೇವೆ ಹಾಗೂ ಉತ್ಪಾದನಾ ಕಾರ್ಯತಂತ್ರ ಕೇಂದ್ರವಾಗಿಸುವ ಮೂಲಕ ಔಷಧೀಯ ಉತ್ಪನ್ನಗಳ ಕುರಿತಾದ ಭಾರತದ ದೃಷ್ಟಿಕೋನದಲ್ಲಿ ಬದಲಾವಣೆ ತರುವ ಗುರಿಯನ್ನು ಹೊಂದಿದೆ. ಬ್ರಾಡ್ ವಿಷನ್ 100% ರೈಟ್. ಬ್ರಾಡ್ ವಿಷನ್ ಇದ್ದರೆ 100% ರೈಟು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಎಂಬ ಹೊಸ ಸಂಸ್ಥೆ ಸ್ಥಾಪಿಸುವುದು ನಮ್ಮ ಅಪ್ಪನಿಗೂ ಗೊತ್ತಿಲ್ಲ, ಇದು ಲೀವ್ ಇಟ್. ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಸಂಸ್ಥೆಯ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಡ್ರಗ್ಸು, ಫಾರ್ಮಸ್ಯೂಟಿಕಲ್ಸು, ಮೇ ಬಿ ಇಟ್ ಸೀಮ್ಸ್ ಕರೆಕ್ಟ್ ಅಂತ ಅನಿಸುತ್ತೆ, ಗೊತ್ತಿಲ್ಲ, 50-50. ಎಲ್ಲ ಜಿಲ್ಲೆಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸುವ ಮೂಲಕ ವೈದ್ಯಕೀಯ ಶಿಕ್ಷಣವನ್ನು ಬಲಪಡಿಸಬಹುದು. ಇದು ಒಂದು ಸಹ ಜನರಲಿಸ್ಟಿಕ್ ಆಗಿದೆ. ನಮಗೆ 2 ಅಥವಾ 3 ಇವೆರಡರಲ್ಲಿ ರೈಟ್ ಆಗಬೇಕು. ಯಾವಾಗಲೂ ನಾನು ಹೇಳ್ತೀನಿ 50-50 ಇದ್ದಾಗ ಯು ಶುಡ್ ಗೋ ಹೆಡ್. ಓಕೆ, ನೀವು ಅದನ್ನು ಚಾನ್ಸ್ ತೊಗೊಳ್ಳೇಬೇಕು. ಓಕೆನಾ? ತದನಂತರದಲ್ಲಿ ಸೊ ಬಯೋಫಾರ್ಮಾ ಶಕ್ತಿ ಬಗ್ಗೆ ಇವರು ನೋಟ್ಸ್ ಮಾಡಿದ್ದಾರೆ. ಓಕೆ,
ಉಗಮದಿಂದ ಸಂಗಮದವರೆಗೆ ಕಾವೇರಿ ನದಿಯಲ್ಲಿ ಕಂಡುಬರುವ ಜಲಪಾತಗಳ ಸರಿಯಾದ ಕ್ರಮವನ್ನು ಕಂಡುಹಿಡಿಯಿರಿ. ಈ ಜಲಪಾತಗಳನ್ನು ಮಿಸ್ ಮಾಡಿಕೊಂಡ್ರೆ ನೀವು ಎಕ್ಸಾಮ್ಸು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ನೋಡಿ ಇಲ್ಲಿ ಕಾವೇರಿನ ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದಾರೆ ನೋಡಿ ಕಾವೇರಿನ. ಓಕೆ, ಸೊ ನೀವು ಸಹ ಈ ಥರ ಕಾವೇರೀಸ್ ಆಲ್ವೇಸ್ HYT. ಓಕೆ, ನೋಡ್ರಿ ಎಷ್ಟು ನೀಟಾಗಿ ಹೋಮ್ವರ್ಕ್ ಮಾಡ್ತಾರಂತಂದರೆ ನಾವು ಇಂತಹ ಅಂಶಗಳಿಂದಲೇ ಹೆಚ್ಚು ಮಾರ್ಕ್ಸನ್ನು ಪಡ್ಕೋಬೇಕಾಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಏನಾಗುತ್ತೆ, ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಓಕೆ, ಹಾರಂಗಿ ಜಲಾಶಯ ಬರುತ್ತೆ. ಓಕೆ, ಹೇಮಾವತಿ. ಓಕೆ, ತದನಂತರದಲ್ಲಿ ಅತಿ ದೊಡ್ಡ ಉಪನದಿ ಹೇಮಾವತಿ. ನೋಡಿ ಇದು ಇನ್ಫಾರ್ಮೇಷನ್. ತದನಂತರದಲ್ಲಿ ಮೈಸೂರಿನ ಚುಂಚನಕಟ್ಟೆ KR ನಗರದಲ್ಲಿ ಕಂಡುಬರ್ತಕ್ಕಂಥದ್ದು. ತದನಂತರದಲ್ಲಿ ಮಧ್ಯರಂಗದಲ್ಲಿ ಕಂಡುಬರ್ತಕ್ಕಂಥ ಶಿವನ ಸಮುದ್ರ, ಗಗನಚುಕ್ಕಿ ಮತ್ತು ಭರಚುಕ್ಕಿಗಳು ಕಂಡುಬರುತ್ತೆ. ಹೊಗೇನಕಲ್ ತಮಿಳುನಾಡಿನ ಧರ್ಮಪುರ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಷ್ಟು ನಿಮಗೆ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಾರೆ, ಇಲ್ಲಾಂದರೆ ನೀವು ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸರ್ ಕಾವೇರಿ ಕೇಳ್ತಾನೆ, ಕಾಳಿ ಕೇಳ್ತಾನೆ, ಶರಾವತಿ ಕೇಳ್ತಾನೆ, ತದನಂತರದಲ್ಲಿ ಬೇಡ್ತಿ ನದಿ ಬಗ್ಗೆ ಕೇಳ್ತಾರೆ. ಓಕೆ, ನದಿಗಳ ಕುರಿತು ಒಂದು ಕ್ವಶನ್ನು ಫಿಕ್ಸು. ಇದನ್ನೇ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ನಾನು ಹೇಳ್ತಾ ಇರೋದು. ಓಕೆ, ನಂತರದಲ್ಲಿ ನದಿ ಕಣಿವೆ ಯೋಜನೆ ಮತ್ತು ಪಟ್ಟಿ 2. ಸರ್ ಬಾರ್ಕಾರ್ ನದಿ ಇದು ನಾರ್ತ್ ಈಸ್ಟಲ್ಲಿ ಕಂಡು ಬರ್ತಕ್ಕಂತಹ ನದಿ. ನಾರ್ತ್ ಈಸ್ಟ್ನ ಒಂದು ನದಿ ನಿಮ್ಮ ಎಕ್ಸಾಮ್ಸ್ಗೆ ಆಲ್ವೇಸ್ ಫಿಕ್ಸ್. ಓಕೆನಾ? ಸೊ ನಂತರದಲ್ಲಿ ನರ್ಮದಾ, ತಪತಿ, ದಾಮೋದರ, ಮಹಾನದಿ ಇವೆಲ್ಲವೂ ನಮಗೆ ಯಾವಾಗಲೂ ಬರ್ತಕ್ಕಂತಹ ನದಿಗಳು. ಓಕೆ, ಸೊ ನರ್ಮದಾ ನದಿ HYT 100% ಅಂತ ಹೇಳಿದೆ ನೋಡಿ. ಇದು 16/3/2026 ಅಂದರೆ ಮಾರ್ಚ್ ತಿಂಗಳ 16ನೇ ತಾರೀಕು ನಾನು ಹೇಳಿದ್ದೀನಿ. ಇದು 100% ಬರುತ್ತೆ. ಬಿ ಕೇರ್ಫುಲ್. ಓಕೆ, ಸೊ ಏನಕ್ಕೆ ನಾವು ಡೇಟ್ ಹಾಕ್ಸ್ತೀವಿ, ಏನಕ್ಕೆ ಹೋಮ್ವರ್ಕ್ ಮಾಡಿಸ್ತೀವಿ ಅಂದರೆ ಇದೇ ರೀಸನ್ನು. ಓಕೆ, ಸೊ ಇದ್ರ ಬಗ್ಗೆ ನೀಟಾಗಿ ಬರ್ಕೊತ ಹೋಗಿದ್ದಾರೆ. ಸೊ ಇದು ಕಪಿಲಧಾರ ಜಲಪಾತ ಹಾಕುತ್ತೆ ಅಂತ ಹೇಳಿದ್ದಾರೆ. ಇದು ಈ ನದಿಗೆ ಓಂಕಾರೇಶ್ವರ ಒಂದು ಪ್ರಾಜೆಕ್ಟ್ ಇರ್ತಕ್ಕಂಥ ನೋಡ್ಬೋದು. ಸೊ ನಾರ್ತ್ ಈಸ್ಟ್ನ ಎಲ್ಲ ರಿವರ್ಗಳನ್ನು ನೀವು ಓದ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನೋಡು ಕ್ವಶನ್ ಅಂದರೆ ಟೆಕ್ನಿಕಲ್ ಕ್ವಶನ್ನು, ಓದ್ಕೊಂಡವ್ರಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ನೀವು ಸುಮ್ಮನೆ ಪುಸ್ತಕಗಳು ಹಿಡ್ಕೊಂಡು ಒಂದು 100 ಬಾರಿ ತಿರುವಾಕಿದ್ರೆ ಹೆಲ್ಪ್ ಆಗೋಲ್ಲ, ಬರೆದವ್ರಿಗೆ ಹೆಲ್ಪ್ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ತುಂಬ ಬಾರಿ ಹೇಳಿದ್ದೀನಿ. ಈ ನಿವೇದಿತ ಅವ್ರು ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಬರ್ಕೊಂಬಿಟ್ಟಿದ್ದಾರೆ. 100% ಅಂದರೆ 100%. PYQ ಅಂದರೆ PYQ, HYT ಅಂದರೆ HYT ಅಷ್ಟೇ. ಭಾರತದ ಉತ್ತರದ ಬಯಲು ಪ್ರದೇಶದ ಕುರಿತಾಗಿ ಈ ಕೆಳಕಂಡ ಯಾವ ಹೇಳಿಕೆ ಮತ್ತು ಹೇಳಿಕೆಗಳು ಸರಿಯಾಗಿವೆ? ಸರ್, ಉತ್ತರ ಭಾರತದ ಒಂದು ಮೈದಾನ ಪ್ರದೇಶ, ಹಿಮಾಚಲಗಳು, ಹಿಮಾಲಯ, ವೆಸ್ಟರ್ನ್ ಘಟ್ಸ್ ಇವೆಲ್ಲ ಹೈ ಯೀಲ್ಡಿಂಗ್ ಟಾಪಿಕ್ಸು. ಬುಂದೇಲ್ಖಂಡ್, ಭಾಗೇಲ್ಖಂಡ್ ಫಿಕ್ಸು. ನೋಡಿ 1 2 3 4 4 ಸ್ಟೇಟ್ಮೆಂಟ್ ಇದೆ. 4ಕ್ಕೆ 4 ಸ್ಟೇಟ್ಮೆಂಟ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದೇ ಸ್ಟೇಟ್ಮೆಂಟ್ ಕರೆಕ್ಟಾಗಿರಬೇಕು, ಅದು ಸಹ ಸಾಧ್ಯವಿಲ್ಲ. ಸೊ ABCDನ ತೆಗೆದುಬಿಡೋಣ. ಅಂದರೆ ಇದು 99% ವರ್ಕ್ ಆಗುತ್ತೆ, ಅಂದರೆ 0.1% ವರ್ಕ್ ಆಗಲ್ಲ. ನಾನು ಫಸ್ಟ್ ಯು ಶುಡ್ ಮೋರ್ ಫೋಕಸ್ ಆನ್ ನಾಲೆಡ್ಜ್, ನಾಟ್ ಇನ್ ದಿಸ್ ಟೈಪ್ ಆಫ್ ಥಂಬ್ ರೂಲ್ಸ್ನ ಸೆಕೆಂಡ್ ಸ್ಟೇಜಲ್ಲಿ ಬರ್ತೀನಿ. ಇದು ಕಾಮನ್ ಸೆನ್ಸ್ ಬೇಕೇ ಬೇಕು. ಬರೀ ನಾಲೆಡ್ಜಿಂದ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಬರೆದಿಟ್ಕೊಂಡ್ಬಿಡಿ ನೀವು. ಈವನ್ ಈ ಪುಸ್ತಕ ಜಿಯೋಗ್ರಫಿ ಬರ್ತಕ್ಕಂತಹ ರಂಗನಾಥ್ ಸಾರು ಕೂಡ ಏನಾದ್ರು ಜಿಯೋಗ್ರಫಿ ಕೊಟ್ಟರೆ ಆನ್ಸರ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ರಂಗನಾಥ್ ಸರ್ದು ನಾಲೆಡ್ಜ್ ಬಗ್ಗೆ ನಮಗೆ ಪ್ರಶ್ನೆ ಇಲ್ಲ. ಅವರು ಹಿಮಾಲಯ ಪರ್ವತದಷ್ಟು ಎತ್ತರವನ್ನು ಹೊಂದಿರತಕ್ಕಂತಹ ವ್ಯಕ್ತಿ ನಾಲೆಡ್ಜಲ್ಲಿ. ಬಟ್ ಎಕ್ಸಾಮ್ ಟೆನ್ಷನ್ ಏನಾಗುತ್ತೆ, ಎವ್ರಿ ಒನ್ ಈಸ್ ಹ್ಯೂಮನ್ ಬೀಯಿಂಗ್ ಅಲ್ವಾ? ಸೊ ನಾನು ಇದು ಕೊಟ್ಟರು ಟೆನ್ಷನ್ಗಳಿಗಾಗಿ ತಪ್ಪು ಮಾಡಿ ಬರ್ತೀನಿ. ಅದೇ ಈ ಎಕ್ಸಾಮ್ನ ಒಂದು ಸೀಕ್ರೆಟ್. ಓಕೆ, ನೋಡಿ, ಶಿಲೆ ಮತ್ತು ಬಂಡೆಗಳ ಘನ ವಸ್ತುಗಳನ್ನು ನಿಕ್ಷೇಪಗೊಂಡಿರುವ 8 ರಿಂದ 10 ಕಿಲೋಮೀಟರ್ ಅಗಲವಾದ ಕಿರಿದಾದ ಪಟ್ಟಿ ಭಾಬರ್ ಶಿಲೆಯಾಗಿದೆ. ನೋಡಪ್ಪ ರಜೌಲಿ, ಹಿಮಾಲಯ ಪರ್ವತಗಳಿದು. ಓಕೆ, ನೀನು ಮಾಡ್ತಾ ಇದೀಯ, ಹಿಮಾಲಯದಿಂದ ಭಾರತಕ್ಕೆ ಬರ್ತಾ ಇದೆಯಾ. ಇಲ್ಲಿ ಬರ್ತಕ್ಕಂತಹ ಒಂದು ಮಣ್ಣು ಭಾಬರ್ ಮಣ್ಣು, ನಂತರದಲ್ಲಿ ತೆರಾಯಿ ಮಣ್ಣು, ನಂತರ ಬಂಗಾರ್ ಮಣ್ಣು, ನೆಕ್ಸ್ಟು ಖಾದರ್ ಮಣ್ಣು, ನೆಕ್ಸ್ಟು ವಿಂಧ್ಯನ್ ಪರ್ವತಗಳು. ಹಿಂಗೆ ನೆನ್ಪಿಟ್ಕೋಬೇಕು. ನನ್ನ ಇಡೀ ಜಿಯೋಗ್ರಫಿ ಕ್ಲಾಸಲ್ಲಿ ಸುಮಾರು 1000 ಬಾರಿ ಹೇಳಿದ್ದೀನಿ. ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ ಮಣ್ಣುಗಳ ಅನುಕ್ರಮವಾಗಿ ಬರ್ಕೊಳ್ಳಿ. ಸೊ ಇಲ್ಲಿ ಹಿಮಾಲಯದಿಂದ ಬರ್ತಕ್ಕಂತಹ ನದಿ ಬಿದ್ದಾಗ ಇಲ್ಲಿ ಕಲ್ಲು,
ಶಿಲೆಗಳಿಂದ ಇದೆಲ್ಲ ನೀರು ಹಿಂಡ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಮುಳುಗಿದ ನೀರು ಇಲ್ಲಿ ತೇಲುತ್ತೆ, ಇಲ್ಲಿ ತೆರಾಯಿ ಮಣ್ಣಲ್ಲಿ ತೇಲ್ಕೊಳುತ್ತೆ. ತೆರಾಯಿ ಮಣ್ಣು ಜೌಗು ಪ್ರದೇಶ. ತದನಂತರದಲ್ಲಿ ಯಾವುದು ಬಂಗಾರ ಮಣ್ಣು ಅಂತ ಬರುತ್ತೆ. ತದನಂತರದಲ್ಲಿ ಹೊಸ ಮಣ್ಣು ಖಾದರ್ ಮಣ್ಣು ಆಗುತ್ತೆ. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ರೈಟ್. ತೆರಾಯಿ ಮಣ್ಣು, ತೆರಾಯಿ ಬಗ್ಗೆ ನಿವೇದಿತ ಅವರು ಮೆನ್ಷನ್ ಮಾಡಿದ್ದಾರೆ. ಮುಂದೆ ತೋರಿಸ್ತೀನಿ, ಈಗ ಎಕ್ಸ್ಪ್ಲೇನ್ ಮಾಡ್ಕೊತೀವಿ. ತೆರಾಯಿ ವಲಯವು 10-20 ಕಿಲೋಮೀಟರ್ ಅಗಲವಿದ್ದು ಇಲ್ಲಿ ನದಿಗಳು ಮತ್ತು ತೊರೆಗಳು ಮರು ಕಾಣಿಸಿಕೊಂಡವು, ಅಂದರೆ ಮರು ಹುಟ್ಟನ್ನು ಪಡಿತವೆ. ಎಸ್. ಜವುಗು ಮತ್ತು ನಿಂತ ನೀರಿನ ಪರಿಸ್ಥಿತಿಯನ್ನು ಸೃಷ್ಟಿಸಿವೆ. ಎಸ್. ಓಕೆ. ತದನಂತರದಲ್ಲಿ ಹಳೆಯ ಮತ್ತು ಹೊಸ ನದಿ ನಿಕ್ಷೇಪಗಳನ್ನು ಖಾದರ್ ಮತ್ತು ಬಂಗರ್ ಎಂದು ಅನುಕ್ರಮವಾಗಿ ಕರೆಯಲಾಗುತ್ತದೆ. ಇಲ್ಲಿ ಹೋಯಿತು ಸ್ಟೇಟ್ಮೆಂಟು. ಹಳೆಯ ಮಣ್ಣನ್ನು ಭಾಗರ್ ಮಣ್ಣು ಅಂತ ಹೇಳಿದ್ವಿ, ಹೊಸ ಮಣ್ಣನ್ನು ಖಾದರ್ ಮಣ್ಣು ಅಂತ ಅದು ಉಲ್ಟಾ ಪಲ್ಟ ಕೊಟ್ಟಿದ್ದಾರೆ. ಈ ಬಯಲುಗಳು ನದಿಯ ಹರಿಯುವಿಕೆಯಿಂದಾಗಿ ಕ್ಷಯಗೊಂಡಿರುವ ಸಂಚಯನ, ನೋಡಿ ಕ್ಷಯ ಅಂತೆ, ಕ್ಷಯಗೊಂಡಿರುವ ಮರಳಿನ ದಿಣ್ಣೆಗಳು ನದಿಯ ವಕ್ರ ಹರಿಯುವಿಕೆಯಿಂದಾಗಿ ಮುಖ್ಯ ನದಿಯಿಂದ ಬೇರ್ಪಟ್ಟು ಮತ್ತು ಸಣ್ಣ ಹರಿವುಗಳಾಗಿ ವಿಭಜನೆಗೊಂಡು ಪೂರ್ಣ ಹಂತ ತಲುಪಿರುವ ಪ್ರದೇಶಗಳು. ದಟ್ಸ್ ಓಕೆ. ಓಕೆ, ಸೊ ನಮಗೆ ಆನ್ಸರ್ ಎ ಬೇಡಿ. ಈ ನೋಡಿ ಇಲ್ಲಿ ನಿವೇದಿತ ಅವ್ರ ಹೋಮ್ವರ್ಕನ್ನು ಚೆಕ್ ಮಾಡೋಣ. ನೋಡಿ ಇಲ್ಲಿ ಬಾಬರ್ ಬಗ್ಗೆ PhD ಮಾಡಿ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಪದೇ ವರ್ಡ್ ಹೇಳ್ತೀನಿ, PhD ಅಂದರೆ ಅದು ಬರುತ್ತೆ ಅಂತ. ಓಕೆ, ನೆಕ್ಸ್ಟು ನೋಡಿ ತರೈ ಅಥವಾ ತೆರಾಯಿ ಮಣ್ಣು PhD ನೋಡಿ ಇಲ್ಲಿ ಮಾಡಿದ್ದಾರೆ. ಬಾಬರ್ ಜಲ್ಲಿಕಲ್ಲು, ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ 2024 ಬಂದಿದೆ. ಜಲ್ಲಿಕಲ್ಲು ವಿಂಗಡಿಸಿದ ಕೆಸರುಗಳನ್ನು ಒಳಗೊಂಡಿದೆ. ಖಾದರ್ ಹೊಸ ಮೆಕ್ಕಲು ಮಣ್ಣಿನಿಂದ ಕೂಡಿದೆ. ಓಕೆ, ಸೊ ಹೀಗೆ ನಮಗೆ ಲವಣಯುಕ್ತ ಮಣ್ಣು. ಓಕೆ, ಸೊ ಹೀಗೆ ಡಿಫ್ರೆಂಟ್ ಹೆಸರಿಂದ ನಾವು ಕದ್ದದ್ದು ನೋಡ್ಬೋದು. ತೆರಾಯಿ ಮಣ್ಣು 10-20 ಕಿಲೋಮೀಟರ್ ನೋಡಿ. ತೆರಾಯಿ ಮಣ್ಣು 10-20 ಕಿಲೋಮೀಟರ್ ನೋಡಿ. 10-20 ಕಿಲೋಮೀಟರಿಂದ ಇರ್ತಕ್ಕಂಥದ್ದು. ಬಾಬರ್ನ ದಕ್ಷಿಣಕ್ಕೆ ಇದೆ, ಇದಕ್ಕೆ ಸಮಾನಾಂತರವಾಗಿ ಹರಿಯುತ್ತಿರುತ್ತದೆ. ಓಕೆ, ತೆರಾಯಿ ಮಣ್ಣು ಬಗ್ಗೆ PhD ಮಾಡಂತ ಹೇಳಿದ್ದೀನಿ, PhD ಮಾಡಿದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ತಾರೆ. ಇದ್ರ ಬಗ್ಗೆ ಪದೇ ಕ್ವಶನ್ಸ್ ಬಂದವೆ, ಮುಂದೆ ಸಹ ಬರುತ್ತೆ. ಇಲ್ಲಿಗೆ ಸ್ಟಾಪ್ ಆಗಲ್ಲ. ಓಕೆನಾ. ಈ ಬಂಗಾರ ಮಣ್ಣು ಖಾದರ್ ಮಣ್ಣಿಗಿನ ಒಂದು ವ್ಯತ್ಯಾಸಗಳು ಸಹ ನೀವು ಓದ್ಕೋಬೇಕಾಗುತ್ತೆ. ಸೊ ದಿಸ್ ಈಸ್ ದಿ KA ಕ್ವಶನ್ ಪೇಪರ್ ಡಿಕೋಡಿಂಗ್ ಆ್ಯಂಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ನಮಸ್ಕಾರ.